ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಟಾಪಿಕ್ ಏನು ನಡೀತಿದೆ ಅಂತ ಹೇಳಿದ್ರೆ, ಮಹಿ ನನಗೆ ಸ್ವಲ್ಪ ರೇಗ್ತಾ ಇದ್ದಾರೆ. ವೈ ಬಿಕಾಸ್ ಸ್ವಲ್ಪ ಲೇಟಾಗಿ ರೆಡಿ ಆಗ್ತಾ ಇದ್ದೀನಿ ಟೈಮ್ ತೊಗೊಂಡು ಅಂತ. ನೀವೇ ಹೇಳಿ, ಹೆಣ್ಮಕ್ಳು ರೆಡಿ ಆಗೋದಕ್ಕೆ ಇಷ್ಟೇ ಟೈಮು ಅಂತ ಏನಾದರೂ ಇರುತ್ತಾ? ಇಲ್ಲ ತಾನೇ. ನಾವು ಸ್ಯಾರಿ ಹಾಕೋಬೇಕು, ರೆಡಿ ಆಗಬೇಕು, ಮತ್ತು ಸ್ಯಾರಿ ಮ್ಯಾಚಿಂಗಿಗೆ ಜ್ಯುವೆಲರ್ಸ್ನ ಹುಡುಕಬೇಕು. ಆ್ಯಂಡ್ ಲಿಶುನ ಕೂಡ ಮಕ್ಕಳು ಕೂಡ ರೆಡಿ ಮಾಡಬೇಕು. ಆ್ಯಂಡ್ ಅವರು ಹತ್ತಾಗೆಲ್ಲ ಅವ್ರಿಗೆ ಫೀಡ್ ಮಾಡ್ತಾ ಇರಬೇಕು, ಅಥವಾ ಅವ್ರನ್ನ ನೋಡ್ಕೊಳ್ತಾ ಇರಬೇಕು, ಎತ್ಕೊಳ್ತಾ ಇರಬೇಕು. ಇದೆಲ್ಲ ಇರುತ್ತಲ್ವ. ಇದನ್ನೆಲ್ಲ ಆದಮೇಲೆ ನಾವು ಫೈನಲಾಗಿ ರೆಡಿಯಾಗಿ ಹೊರಗಡೆ ಬರೋದು. ಅದಕ್ಕೇ ಟೈಮ್ ತೊಗೊಂಡೆ ನಿಂದೆ ಅರ್ಧ ಲೇಟ್ ಆಗಿಬಿಡ್ತು ಅಂತ ಹೇಳ್ತಾ ಇರ್ತಾರೆ. ಸೊ ಆ್ಯಕ್ಚುಲಿ ಅವ್ರ ಅಪ್ಪ ಮಗೊಂದೇ ಅರ್ಧ ಲೇಟ್. ಅವರಿಬ್ಬರನ್ನ ನೋಡ್ಕೊಳ್ಳೋದೇ ನನಗೆ ದೊಡ್ಡ ಟಾಸ್ಕ್ ಆಗಿಬಿಟ್ಟಿರುತ್ತೆ. ಸೊ ಇವಾಗ ಅಕ್ಕನ ಮನೆಗೆ ಬಂದಿದ್ದೀವಿ. ಬಸ್ಸಿಲ್ಲೇ ಬರ್ತಿದೆ ಅಲ್ವಾ. ಸೊ ಹಾಗಾಗಿ ಲಿಶುನ ಅಕ್ಕನ ಕೈ ಕೊಟ್ಬಿಟ್ಟು ಹೋಗೋಣ ನಾವು ಬೈಕಲ್ಲಿ ಅಂತ. ಅಮ್ಮ, ಹೆವಿ ಬಿಸಿಲಿದೆ ಅಪ್ಪ, ಬಿಸಿಲಿದೆ, ಹೆವಿ ಗಾಳಿ. ಸೊ ನೋಡಬೇಕು. ಆ್ಯಂಡ್ ಏನು ಹೇಳೋಕೆ ಮುಂದೆ ಮಾಡ್ತಾಯಿತ್ತು. ಸೊ ನಾನು ಯಾವ ರೀತಿ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ, ಓಕೆನಾ? ಚೆನ್ನಾಗಿ ಕಾಣಿಸ್ತಿದ್ದೀನೋ ಇಲ್ವಾ ಅಂತ. ಇಲ್ಲಿ ಎದುರುಗಡೆ ಇದ್ದರೂ ಹೇಳೋರು ಯಾರೂ ಇಲ್ಲ. ಅಟ್ಲೀಸ್ಟ್ ನೀವಾರು ಹೇಳಿ. ಬಾ ಹಾಯ್ ಮಾಡು. ಹಾಯ್. ಏನಾಯ್ತು ಇಷ್ಟೊಂದು ಬೆಳ್ಳ ಕಾಣ್ತಿದ್ದೀಯಾ? ನಾನಿರೋದೇ ವೈಟ್ಗೆ. ಏನಾಯ್ತು ಪುಟಣಿ? ಹೊಟ್ಟವ್ರಂತ ಎಲ್ಲೋ ಓಯ್ ಹೊಟ್ಟವ್ರಾ? ನಾನು ಅದಕ್ಕಿಂತ ಇದರಲ್ಲೇ ಚೆನ್ನಾಗಿ ಕಾಣಿಸ್ತಾ ಇದ್ದೆ. ಹೆಂಗಪ್ಪ ಡ್ಯಾನ್ಸ್ ಮಾಡೋದು ಮಗನೇ? ಎಲ್ಲಪ್ಪ ತೇತಕ್ಕೆಲ್ಲ ಆ್ಯಕ್ಚುಲಿ ನಾನು ಹೇಳಲೇ ಇಲ್ಲ ಅಲ್ವಾ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಸೊ ನೋಡ್ತಿರ್ಬೋದು, ಇದೆಲ್ಲ ನಮ್ಮೂರವರು ರಿಲೇಟಿವ್ಸು. 2 ಬಸ್ ಮಾಡಿದರು ನಮ್ಮೂರಿಂದ ಕಬ್ಬಾಳಕ್ಕೆ ಹೊರಡೋದು ಇವಾಗ. ಸೊ ಬೀಗ್ ರೂಟಕ್ಕೆ ಹೋಗ್ತಾ ಇದ್ದೀವಿ. ಗಂಡೋರ್ದು ಬೀಗ್ ರೂಟ, ಹೆಣ್ಣೋರ್ದು ಮದುವೆ ಇದ್ದಿದ್ದು. ಸೊ ನಮ್ಮದು ಮದುವೆ ತುಂಬ ಚೆನ್ನಾಗಿ ನೀಟಾಗಿ ಮುಗೀತು. ಆ್ಯಂಡ್ ಬೀಗ್ ರೂಟ ಗಂಡೋರ ಕಡೆ ಮಾಡ್ತಾ ಇರೋದು. ಹಾಗಾಗಿ ಕಬ್ಬಾಳಕ್ಕೆ ಹೊರಡ್ತಾ ಇದ್ದೀವಿ. ತುಂಬ ಲೇಟಾಗಿ ಬಂತು ಬಸ್ಸು. ಸೊ ತುಂಬ ಬಿಸಿಲಿರೋದ್ರಿಂದ ಓಕೆ ಬೈಕ್ನ ಇಲ್ಲೇ ನಿಲ್ಲಿಸ್ಬಿಟ್ಟು ನಾವು ಬಸ್ಸಲ್ಲೇ ಹೋಗೋಣ, ಹೆಂಗಿದ್ರು ಖಾಲಿ ಇದೆ ಸೀಟ್ ಅಂತ ಹೇಳಿ ನಾನು ಮಹಿ ಬಸ್ಸಲ್ಲೇ ಬಂದ್ವಿ. ಆ್ಯಂಡ್ ಫೈನಲಿ ಕಬ್ಬಾಳಿಗೆ ರೀಚ್ ಆಗಿದ್ದೀವಿ. ತುಂಬ ಲಾಂಗ್ ಜರ್ನಿ ಅಂತಲೇ ಹೇಳ್ಬೋದು. ರಾಮನಗರದಿಂದ ಕಬ್ಬಾಳಿಗೆ ಹೋಗೋಷ್ಟರಲ್ಲಿ ನಾನೊಂದು ರೌಂಡ್ ನಿದ್ದೆನೇ ಮಾಡಿಬಿಟ್ಟೆ. ಟ್ರಾಫಿಕ್ ಬೇರೆ ಇರುತ್ತಲ್ವ. ಸೊ ನಿಧಾನವಾಗಿ ಕರ್ಕೊಂಡು ಬಂದರು. ನೀವಿಲ್ಲಿ ಅಬ್ಸರ್ವ್ ಮಾಡಿರೋ ಹಾಗೆ ನಾನು, ನಮ್ಮ ಅಕ್ಕ ಮತ್ತು ನಮ್ಮಮ್ಮ 3 ಜನನೂ ಪಿಂಕ್ ಕಲರ್ ಸ್ಯಾರಿನೇ ಹಾಕ್ಕೊಂಡಿದ್ದೀವಿ. ನಾನು ಲಾಸ್ಟಲ್ಲಿ ಸ್ಯಾರಿನ ಚೂಸ್ ಮಾಡಿದ್ದು, ಇದೇ ಸ್ಯಾರಿನ ಹಾಕ್ಕೊಳ್ತೀನಿ ಅಂತ. ಆ್ಯಂಡ್ ಅಮ್ಮನೂ ಕೂಡ ಪಿಂಕ್, ಅಂದರೆ ರಾಣಿ ಪಿಂಕು, ಬೇಬಿ ಪಿಂಕು, ಈ ರೀತಿ ಕಾಂಬಿನೇಷನಲ್ಲಿ ಹಾಕ್ಕೊಂಡಿದ್ದೀವಿ. ಒಟ್ಟಿನಲ್ಲಿ 3 ಜನನೂ ಪಿಂಕ್ ಕಲರೇ ಹಾಕ್ಕೊಂಡಿದ್ದೀವಿ. ಅದನ್ನೇ ರಿಲೇಟಿವ್ಸ್ ಎಲ್ಲ ಹೇಳ್ತಾಯಿದ್ರು, 3 ಜನನೂ ಒಂದೇ ಥರ ಬಂದುಬಿಟ್ಟಿದ್ದಾರೆ, ಅದರಲ್ಲೂ ಅಕ್ಕ ತಂಗಿರಂತೂ ಸೇಮ್ ಟು ಸೇಮ್ ಅಂತ ಹೇಳ್ತಾಯಿದ್ರು. ಬಂದರು ದಂಪತಿಗಳು. ಹಾಯ್, ಹೇಗಿತ್ತಪ್ಪ? ಏನ್ ಚೆನ್ನಾಗಿತ್ತು? ಹೊಸ ಜಾಗ ಚೆನ್ನಾಗಿತ್ತು.
ಚೆನ್ನಾಗಿ ನೋಡ್ಕೊಂಡ್ರಲ್ಲ. ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಬಿಡ್ತಾರ ಹೋಗ್ದಲ್ಲಿ ಏನಾರು ಹತ್ತಿದ್ರೆ ಬೇಜಾರು ಮಾಡ್ಕೊಬಿಡಿ ಅಂತ ಅಷ್ಟೇ ಹೇಳೋದು. ಸೋರ್ಸಿದ ಕೋಪ ಮಾಡ್ಕೊಳ್ಳಲ್ಲ, ನಾನು ಜಾಸ್ತಿ ಕಬ್ಬಳಲ್ಲಿ ಬೀಗ್ರೂಟ ಇಟ್ಕೊಂಡಿದ್ರಲ್ವ, ಸೊ ಟೆಂಪಲ್ಗೆ ಹೋದಾಗೂ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ನೋಡಿದ್ರೆ ತುಂಬ ಜನ ಕ್ಯೂ ಅಲ್ಲಿ ನಿಂತಿದ್ರು. ಎಷ್ಟು ಕ್ಯೂ ಅಂದರೆ ಟೆಂಪಲ್ ಎಲ್ಲಿದೆ ಕ್ಯೂ ಅಂತೂ ರೋಡ್ ಹತ್ರ ಬಂದ್ಬಿಟ್ಟಿದ್ರು, ಅಷ್ಟು ಜನ ತುಂಬಿದ್ರು. ಇದ್ರ ನಡುವೆ ನಾವು ಹೋಗಿ ದೇವ್ರ ದರ್ಶನ ಮಾಡೋದಂತೂ ಸಾಧ್ಯನೇ ಇಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಫ್ರೀ ಮಾಡ್ಕೊಂಡು ಬಂದು ಕಬ್ಬಳಮ್ಮನ ದೇವ್ರ ದರ್ಶನ ಪಡ್ಕೊಂಡು ಹೋಗೋಣ ಅಂತ ಮಾತಾಡಿಕೊಂಡು ಡೈರೆಕ್ಟು ನಾವು ಇಲ್ಲಿಗೆ ಹಾಲಿಗೆ ಬಂದ್ವಿ. ಒಂದು ಹಾಲ್ ಮಾಡಿದ್ರು, ಅಲ್ಲೇ ಬಾಡೂಟ ಹಾಕ್ಸ್ತಾ ಇದ್ದಿದ್ದು. ಅದಕ್ಕಿಂತ ಮುಂಚೆ ಇಲ್ಲಿ ಅರಿಶಿನ ಕುಂಕುಮ ತಗೊಳ್ಳೋದಕ್ಕೆ ಕರೆದ್ರು. ಮುತ್ತೈದೆಯರು ಅಂದ ತಕ್ಷಣ ಫಸ್ಟು ಪ್ರಿಫರೆನ್ಸ್ ಅರಿಶಿನ ಕುಂಕುಮಕ್ಕೆ ಅಲ್ವಾ ಹೋಗೋದು. ಸೊ ಹಾಗಾಗಿ ಇಲ್ಲಿ ಅರಿಶಿನ ಕುಂಕುಮ ತಗೊಳ್ತಾ ಇದ್ದೆ. ಆ್ಯಂಡ್ ಅಕ್ಕನೂ ಕೂಡ ಅರಿಶಿನ ಕುಂಕುಮ ತಗೊಳ್ತಾ ಇದ್ಲು. ಆ್ಯಂಡ್ ಅವಳು ಉಟ್ಕೊಂಡಿರೋ ಸ್ಯಾರಿ ಬಂದು ಪ್ಯೂರ್ ಮೈಸೂರು ಸಿಲ್ಕ್. ಓಕೆನಾ, ನನಗಂತೂ ಈ ಸ್ಯಾರಿ ತುಂಬ ಇಷ್ಟ. ನಮ್ಮ ಬಾವ ನಮ್ಮ ಸೋನು ಬರ್ಡೇಗೆ ಅಂತ ಮೇ ಬಿ ಅಥವಾ 1 ಇಯರ್ ಆ್ಯನಿವರ್ಸರಿ, ವೆಡ್ಡಿಂಗ್ ಆ್ಯನಿವರ್ಸರಿಗೆ ಕೊಡಿಸಿದ್ದು ಅಂದ್ಕೊಳ್ತೀನಿ. ಸಾಫ್ಟಾಗಿ ತುಂಬ ಚೆನ್ನಾಗಿದೆ. ಲಿಶು ನೋಡಿದ ತಕ್ಷಣ ಎಲ್ಲರೂ ಎತ್ಕೊಳ್ತಾ ಇದ್ರು, ನಾನು ಎತ್ಕೊಳ್ತೀನಿ ಅಂತ. ಅದರಲ್ಲೂ ಚಿಕ್ಕ ಮಕ್ಕಳಂತೂ ಅವನಿಗೆ ಏನಂತಾರೆ, ಲಿಶು ನೋಡಿದ ತಕ್ಷಣ ಎತ್ಕೊಳ್ತಾ ಇದ್ರು. ಆ್ಯಂಡ್ ನಾವಿಲ್ಲಿ ರಿಲೇಟಿವ್ಸ್ ಎಲ್ಲ ಅಂದರೆ ಹೆಣ್ಮಕ್ಳೆಲ್ಲ ಮಾತಾಡ್ಕೊಂಡು ನಿಂತಿದ್ವಿ ಅಲ್ವಾ. ಮಹಿ ಸೈಲೆಂಟಾಗಿ ಕೈ ಕಟ್ಕೊಂಡು ಒಂದು ಕಡೆ ನಿಂತ್ಕೊಬಿಟ್ಟಿದ್ದಾರೆ. ರಿಲೇಟಿವ್ಸ್ ಏನಾದರೂ ಒಂದು ಮಾತುಕತೆ ಇದ್ದೇ ಇರುತ್ತೆ, ಮಾತಾಡ್ಕೊಳ್ಳಿ ಅಂತ. ಆ್ಯಂಡ್ ಇವಳು ನನ್ನ ಮಾವನ ಮಗಳು. ನಿನಗೆ ಬೈತಾರದ ಹಾಯ್ ಮಾಡಿ, ಹಾಯ್ ಮಾಡೋ. ಜೋರಾಗಿ ಹೇಳೋ ಈಗ. ಇಲ್ಲ ಆಡ್ತೇನೆ ಅವನು ನನಗೆ ಪಾಠ ಸಿಗ್ತಾ ಅಲ್ಲಿ ಅವನು ಹೆಂಗ್ ನೋಡು. ಏನೋ ವಾಟ್ ಆ್ಯಂಡ್ ಇವನು ನನ್ನ ಚಿಕ್ಕ ವಯಸ್ಸಿಂದನೂ ಏನು ಹೇಳ್ತಾರೆ, ನಾನು ನಿನ್ನೆ ಮದುವೆ ಆಗೋದು ಅಂತ ಹೇಳ್ತಾ ಇದ್ದ. ಬಟ್ ಆದರೆ ಇವನು ನನಗಿಂತ ಚಿಕ್ಕವನು, ಓಕೆನಾ. ಬಟ್ ರೇಗಿಸ್ತಾ ಇರ್ತಾನೆ. ಅದನ್ನೇ ವಿಡಿಯೋದಲ್ಲಿ ಹಾಯ್ ಡಾರ್ಲಿಂಗ್ ಅಂತ ಹೇಳಿರೋದು. ಸ್ವಲ್ಪ ಐತೆ, ಕೈ ಹಾಕ್ಬೇಡ ಅಲ್ಲಿ ಒಣಗೋಗಿರ್ತದಲ್ಲ. ಎಷ್ಟಾಗಿದೆ ಫೋಟೋ. 4-5 ಜನ ಹೆಣ್ಮಕ್ಳು ಸೇರಿದ್ದಾರೆ ಅಂದರೆ ಅಲ್ಲಿ ಏನು ಡಿಸ್ಕಷನ್ ಆಗ್ತಾ ಇರುತ್ತೆ ಅಂದರೆ, ಒಂದು ಫೋಟೋಸ್ ಬಗ್ಗೆ, ಫೋಟೋಸ್ ತಗೊಂಡಿದ್ದೀವಲ್ಲ ಅದನ್ನು ಶೇರ್ ಮಾಡು ಅನ್ನೋದ್ರ ಬಗ್ಗೆ, ಇನ್ನೊಂದು ನಾವು ಯಾವ ರೀತಿ ರೆಡಿ ಆಗಿದ್ದೀವಿ ಅನ್ನೋದ್ರ ಬಗ್ಗೆ, ಅದು ಬಿಟ್ಟರೆ ಸ್ಯಾರಿ ಬಗ್ಗೆ ಇಷ್ಟೂ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಅದೇ ಡಿಸ್ಕಷನ್ ಇಲ್ಲೂ ಕೂಡ ಆಗ್ತಾ ಇತ್ತು. ಸ್ಯಾರಿ ಬಗ್ಗೆ ಕೇಳ್ತಾ ಇದ್ರು. ಹೇಳ್ಬೇಕಾ ನಮ್ಮ ಅಮ್ಮನಿಗೆ, ಅಮ್ಮನ ಹತ್ರ ಇರೋ ಕಲೆಕ್ಷನ್ ಯಾರ ಹತ್ರ ಇಲ್ಲ, ಹಾಕೊಂಡು ಬರಲ್ಲ. ಎಲ್ಲರ ಜೊತೆನೂ ಫೋಟೋಸ್ ಎಲ್ಲ ತಗೊಂಡಾದ್ಮೇಲೆ ನಾವು ಬಂದಿದ್ದೆ ನೆಕ್ಸ್ಟು ಊಟಕ್ಕೆ ಅಂತ. ಸೊ ಬೀಟ್ರೂಟನ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬಾರ್ದು. ಯಾಕಂದರೆ ತುಂಬ ವೆರೈಟೀಸ್ ಆಫ್ ಫುಡ್ನ ತಿನ್ನೋದೇ ಅಲ್ಲಿ, ನಾನ್ ವೆಜ್ ಫುಡ್ನ. ಸೊ ಹಾಗಾಗಿ ನಾನು ಅದೊಂದು ಮಾತನ್ನು ಹೇಳಬೇಕು ಅನ್ನಿಸ್ತು. ಸೊ ಹೇಳಿದೆ. ಅಮ್ಮ ಅಕ್ಕ ಎಲ್ಲ ಒಂದು ಲೈನಲ್ಲಿ ಕೂತಿದ್ರು, ನಾನು ಮತ್ತು ಮಹಿ ಇನ್ನೊಂದು ಲೈನಲ್ಲಿ ಕೂತಿದ್ವಿ. ಲಿಶು ಎಲ್ಲಿ ಅಂತ ಯೋಚನೆ ಮಾಡ್ತಿದ್ದೀರಾ?
ಹೆಂಗೈತೆ ಅಂತ ಕೇಳಿ. ಊಟ ಚೆನ್ನಾಗಿದ್ಯಾ? ಸಾಕಾಗಿದೆ. ಕೈಯಾಗೊಂಡೆ ಕೇಳ್ಬೇಕಾ ಅದು? ಲವ್ ಅದು ಊಟ ಚೆನ್ನಾಗಿದ್ಯಾ? ಚೆನ್ನಾಗಿದೆ ಬಾಬಾ, ಚೆನ್ನಾಗೈತೆ. ಯಾರಾದ್ರೂ ಬೇಕು ಅಂದ್ರೆ ಹೇಳಿ ಹಾಕ್ಸ್ಬಿಡಿ. ಆಯಿತು. ಊಟ ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ಟು ಕಳ್ಬೇಕು. ಈ ಕಾಂಬಿನೇಷನ್ನು ಚೆನ್ನಾಗಿದೆ. ಬೋಡಿಗೆ ಕೇಳಿದೆ ನಾನು ಆಗ್ತಾ ಇಲ್ಲ ಗೊತ್ತಾ? ಬೋಟಿಗೋಚ್ ಕೇಳಿದ್ರು. ಇಲ್ಲ ಕರೆದ್ರು, ಅವ್ರು ನೋಡ್ಬಿಟ್ಟು ಒಳಗಡೆ ಹೊಟ್ಟೋದ್ರು ಅಷ್ಟೇ. ಅಂದರೆ ಬರೀ ಇಡ್ಲಿ ತಿನ್ಕೊಂಡು ಕೂತಿದ್ರು. ಚೆನ್ನಾಗಿದೆ ಬಾಬಾ. ಆಮೇಲೆ ಇದೇನೋ ಎಗ್ ಅದು, ಹಾಂ ಅದು ಚೆನ್ನಾಗಿತ್ತು. ಸಿಗಡಿ ಹಾಕಿ ಹ್ಞೂ ಹೌದಾ, ಚೆನ್ನಾಗಿತ್ತು. ಅದು ಹಾಕ್ಬೋದಿಲ್ಲ, ಆದರೂ ನಾನು ಹಾಂ ನಂಗೆ ಬೇಡ. ಹಾಕಿದ್ರು ಸ್ವಲ್ಪ ಹಾಕಿದ್ರು ಕೇಳಿದಕ್ಕೆ ಹಂಗೆ ಬಿಡೋರು. ಹಂಗೆ ಬೇಡ ಬೇಡ ಬೇಡ. ನಾನು ಬಿರಿಯಾನಿ ಅಷ್ಟೇ. ಬೋಟಿ ನಾವು ಮಟನ್ ಒಳಗಡೆ ಇದ್ದೀನಿ, ಬಂದೇ ಇರೋರು ನೋಡಿಬೋದು ಒಂದೇನೆ. ಅಯ್ಯೋ ಅದಕ್ಕೇನಿಲ್ಲ. ಚೆನ್ನಾಗಿದೆ ಬಾಬಾ, ಊಟ ಮಾತ್ರ ಚೆನ್ನಾಗಿದೆ. ನೀ ಫಸ್ಟ್ ನಾನು ಆಂಟಿನ ಕೇಳಿದೆ ಗುರುವಾರ ಹೇಳ್ತೀನಿ ಅಂತ. ಹಾಂ ನಮ್ಮದೇ ಫಸ್ಟು, ಆಮೇಲೆ ಪಾಪುಗೆ ನಾವು, ಆಮೇಲೆ ಸೇಮ್ ಅವ್ರು ನೋಡಿದ್ರೆ ನಂಗೆ ನಿಮ್ಮ ಥರನೇ ಅನ್ಸುತ್ತೆ. ನೀವು ಅಷ್ಟು ಎಲ್ಲರ ಜೊತೆ ಮಿಂಗಲ್ ಆಗ್ತೀರ. ಊಟ ಮಾಡಿ ಬನ್ನಿ. ನೀರು ಬಟ್ಟು ಆಯ್ತಾ. ಸೊ ಇವಾಗ ಜಸ್ಟು ಊಟ ಎಲ್ಲ ಮುಗೀತು. ಊಟ ಸಕ್ಕತ್ತಾಯಿತು ಊಟ. ಸೊ ಬಿಡ ತಿಂತಾ ಇದ್ದೀವಿ. ನಿಶೂನ ಯಾರು? ನಿಶೂನ ಲಿಶುನ ನಾನು ನನ್ನ ಚಿಕ್ಕಮ್ಮನ ಕೈಲಿ ಕೊಟ್ಟಿದ್ದೆ ಊಟ ಮಾಡೋವರೆಗೂ ಇಟ್ಕೊಂಡಿರಿ ಅಂತ. ಸೊ ಅವನು ಎಲ್ಲರ ಜೊತೆನೂ ಹೋಗ್ತಾನಲ್ವಾ, ಹಾಗಾಗಿ ಅವನು ಆರಾಮಾಗಿ ಎಲ್ಲರ ಜೊತೆನೂ ಆಟ ಆಡ್ಕೊಂಡಿದ್ದ ನಾನು ಊಟ ಮಾಡ್ಕೊಂಡು ಬರೋವರೆಗೂ. ಬಟ್ ಇವಾಗ ವಾಯ್ಸ್ ಓವರ್ ಕೊಡಬೇಕಾದ್ರೆ ನನಗೆ ತುಂಬ ಟಾರ್ಚರ್ ಕೊಡ್ತಾ ಇದ್ದಾನೆ, ಮಾತಾಡೋದಕ್ಕೂ ಬಿಡ್ತಾ ಇಲ್ಲ ಅವನು. ಸೊ ಇವಾಗ ರೂಮಿಗೆ ಬಂದ್ವಿ, ಲಿಶಾಂತ್ಗೆ ಫೀಡ್ ಮಾಡೋಣ ಅಂತ ರೂಮಿಗೆ ಬಂದ್ವಿ. ಬಟ್ ಆದರೆ ಲಿಶಾಂತ್ ಏನು ಮಾಡ್ತಿದ್ದಾನೆ ಗೊತ್ತಾ, ಆಟ ಆಡ್ತಿದ್ದಾನೆ ಅವನು. ಪುಟಣಿ ಬಾ ಇಲ್ಲಿ, ಬನ್ನಿ ಇಲ್ಲಿ ಪುಟಣಿ. ನೋ 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 ಪುಟಣಿ. ಸೊ ನಾನು ನಮ್ಮ ಅಕ್ಕ ಒಂದೇ ಕಲರ್ ಸ್ಯಾರಿ ಹಾಕೊಂಡು ಬಂದ್ವಲ್ಲ, ಎಲ್ಲ ನಮ್ಮಿಬ್ಬರನ್ನೇ ನೋಡ್ತಾ ಇದ್ದಾರೆ. ನಮ್ಮ ರಿಲೇಟಿವ್ಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಿದ್ರು, ಚೆನ್ನಾಗಿ ರೆಡಿ ಆಗಿಬಿಟ್ಬಿಟ್ಟವ್ರೇ ಅಂತ. ತಿರ್ಗು ಹಿಂಗೆ ನನ್ನ ಮಗ. ಅವಳದು ಮೈಸೂರು ಸಿಲ್ಕ್ ಸ್ಯಾರಿ, ಪ್ಯೂರ್ ಮೈಸೂರು ಸಿಲ್ಕ್ ಅಲ್ವಾ? ಹಾಂ ಓಯ್, ನಿಂದು ಪ್ಯೂರ್ ಮೈಸೂರು ಸಿಲ್ಕ್ ತಾನೇ? ಕನ್ಫರ್ಮೇಷನ್ ಕೊಡ್ತಾ ಇರೋದು ವಿಡಿಯೋದಲ್ಲಿ. ಪ್ಯೂರ್ ಮೈಸೂರು ಸಿಲ್ಕ್ ಅವಳದು, ನಂದು ಪ್ಯೂರ್ ಏನಲ್ಲ, ನಾರ್ಮಲ್ ಈ ಕ್ರೇಪು ಅದೆಲ್ಲ ಬರ್ತಾ ಇರುತ್ತಲ್ಲ ಮೈಸೂರಲ್ಲಿ, ಮೈಸೂರು ಸಿಲ್ಕಲ್ಲಿ ಕ್ರೇಪ್ ಅದು ಇದು ಬರ್ತಾ ಇರುತ್ತಲ್ಲ, ಸೊ ಆ ರೀತಿ. ನಂದು ಮೈಸೂರು ಸಿಲ್ಕ್ ಅಲ್ಲ, ಅವಳು ಮೈಸೂರು ಸಿಲ್ಕು.
ಹೇರ್ ಸ್ಟ್ರೈಟ್ನಿಂಗ್ ಮಾಡಿಕೊಂಡು ಎಷ್ಟೆಲ್ಲ ಇದು ಮಾಡ್ಕೊಂಡು ಬಂದೆ. ಹಂಗ ಹಂಗ ಪುಟಣಿ ಇಲ್ಲಿ ಬೇಗ ಹೋಗೋಣ ಬಾ, ಹೋಗೋಣ ಬಾ, ಪಪ್ಪ ಬೈತಾರೆ ಬಾ. ಅರ್ಥ ಆಗೋಯ್ತು ಒಂದು ತಪ್ಪರು ಪುಟ್ಟಣಿ ಅಮ್ಮನಂಗೆ ನನ್ನ ಮಗ ಪುಟ್ಟಣಿ. ಅಲ್ಲಿ ಪಾಪು ನೋಡ್ತಾನೆ. ಓಯ್ ಆಗ್ಲೇ ಅತ್ತೆ ಮಗಳು ಕಾಳಾಗ್ತವನೆ ಅವನು. ಅತ್ತೆ ಮಗಳು ಕಾಳಾಗ್ತಿದ್ಯಾ ನೀನು? ನಗದ್ ನೋಡ್ರಿ ಅವನು. ಅಲ್ಲಿ ಬಂದು ಅಲ್ಲಿ ಅಲ್ಲಿ ಪಾಪ ಯಾರು ಇಲ್ಲಿ ಪುಟ್ಟಣಿ ಪಪ್ಪ. ಎಡಿಟ್ ಮಾಡಿ ಅಳ್ತಾ ಇದ್ದದ್ದು ಮಗ. ಯಾರದು? ನೀನದು? ಹಾಯ್ ಹಾಯ್ ಮಾಡು ಮೊನ್ನೆ. ಎತ್ಕೊಬಿಟ್ರು. ಅಲ್ಲಿ ಅವ್ನು ಕೇಳ್ತಾವ್ ನಿನ್ನ. ಬಾಯ್ ತಿನ್ಸ್ಬೇಡ. ಅಲ್ಲಿ ಏ ಮೂಗ್ ಟಚ್ ಮಾಡ್ಕೊಬಿಟ್ಟಾರ ಆಮೇಲೆ. ಇಡ್ತೀನಿ ಏನತ್ತೆ, ಇಡ್ತೀನಿ ಏನು ಲಿಶುನ ಇಲ್ಲಿ ನಮ್ಮ ಚಿಕ್ಕಪ್ಪ ಇಟ್ಕೊಂಡಿದ್ರು. ಆ್ಯಂಡ್ ಮಹಿ ನೋಡ್ತಿರ್ಬೋದು, ಅಲ್ಲಿ ನಮ್ಮ ಅಣ್ಣನ ಮಗಳು ಅಂದರೆ ನನಗೆ ಸೊಸೆ ಆಗಬೇಕು, ಅವಳನ್ನ ಎತ್ಕೊಂಡು ಆಟಾಡಿಸ್ತಾ ಇದ್ರು. ಲಿಶುಗೆ ಬೇಜಾರಾಗ್ಬಿಟ್ಟೈತೆ, ನಮ್ಮಪ್ಪ ಯಾರನ್ನೂ ಎತ್ಕೊಬಿಟ್ಟಿದ್ದಾರಲ್ಲ ಅಂತ. ಅದೇ ಬೇಜಾರಲ್ಲಿ ಸ್ವಲ್ಪ ಅಳುನು ಕೂಡ ಬರುತ್ತೆ. ಮಕ್ಕಳಿಗೆ ಇದರಲ್ಲಿ ಜಲಸ್ ತುಂಬ ಇರುತ್ತೆ. ಅಪ್ಪ ಅಮ್ಮ ಯಾರನ್ನಾರು ಎತ್ಕೊಬಿಟ್ರೆ ಅವ್ರಿಗೆ ಆಗೋದೇ ಇಲ್ಲ. ನನ್ನನ್ನೇ ಎತ್ಕೋಬೇಕು ಅಂತ ಇಬ್ಬರು ಮಕ್ಕಳು ಅಳ್ತಾರೆ. ಅದರಲ್ಲೂ ನನ್ನ ಮಗ ಅಂತೂ ತುಂಬ ಜೋರು. ನಾನೇ ಎತ್ಕೋಬೇಕು ಅಥವಾ ಮಹಿನೇ ಎತ್ಕೋಬೇಕು ಅಂತ ಹಠ ಮಾಡ್ತಾ ಇರ್ತಾನೆ ಅವನು. ಸೊ ಫೈನಲಿ ಗಂಡು ಹೆಣ್ಣು ಜೊತೇಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವರೇ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ. ಕೆಲವೊಬ್ಬರು ಕೇಳ್ತಾ ಇದ್ರಿ, ಗೋವಿಂದರಾಜು ನಿಮ್ಮ ಚಿಕ್ಕಪ್ಪನ ಸ್ವಂತ ಅಂತ. ಹೌದು, ನನ್ನ ಸ್ವಂತ ಚಿಕ್ಕಪ್ಪ, ನಮ್ಮ ಅಪ್ಪ ಅವರ ಸ್ವಂತ ತಮ್ಮ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಇಲ್ಲಿ ಮಹಿ ಗಂಡು ಹೆಣ್ಣ ನಮ್ಮ ಮನೆಗೆ ಕಳಿಸ್ಕೊಡಿ ಅಂತ ನಮ್ಮ ಚಿಕ್ಕಪ್ಪನ ಕೇಳ್ತಾ ಇದ್ರು. ಚೆನ್ನಾಗಿತ್ತು ಅಡುಗೆ, ನೀವೇ ಮಾಡ್ತಿರೋದು. ಹಂಗೆ ಇರು, ಒಂದು ಫೋಟೋ ತೆಗಿ. ಸೊ ಇವಾಗ ಹೊರಟಿದ್ದೀವಿ, ನೆಲವಿ ಎಲ್ಲ ಮುಗಿಸ್ಕೊಂಡು. ಅಲ್ಲಿ ನಾನು ಇಲ್ಲಿ ಇಟ್ಕೊಂಡು ಇಲ್ಲಿ ಬರ್ತಿದ್ಯಾ? ಹೆಂಗಿತ್ತು? ಮಸ್ತ್ ಮಜಾ. ಐಸ್ ಕ್ರೀಮ್ ತಿನ್ಸ್ಬಿಟ್ಟು ನಮ್ಮ ಅಕ್ಕನ ಮಗ ಗಂಟ್ಲೆಲ್ಲ ಹಾಳು ಮಾಡ್ಬಿಟ್ರೆ ಇವಾಗ. ಆಮೇಲೆ ಇರೋದು ತಿಂದೆ ಇನ್ನೊಂದ್ಸಲ, 3 ಸಲ ತಿಂದು 4 ಸಲ. ಒಂದೇ ಸಲ ಊಟ ಮಾಡಾದ್ಮೇಲೆ ತಿನ್ಲಿಲ್ವಲ್ಲ ಅಂತ ತಂದು ಕೊಟ್ಟಿದ್ದ. ತಿಂದೆ ಅಷ್ಟೇ, ಅದೇ ಒಂಥರ ಅನಿಸ್ತಾಯಿತ್ತು. ಈಗ ಜಸ್ಟ್ ಮನೆಗೆ ಬಂದ್ವಿ. ಸೊ ಸೋನು ಮನೆಗೆ ಬಂದಿದ್ದೀವಿ. ಅವಳು ಟೀ ಕಾಯಿಸ್ತೀನಿ ಅಂತ ಹೇಳಿದ್ವಲ್ಲ.
ಏನೋ ಒಂದು ರೀತಿ ಈಗ ಟ್ರೆಡಿಷ್ನಲ್ ಆಗಿ ರೆಡಿ ಆದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾರಲ್ವ ಹೆಣ್ಮಕ್ಳು. ಹಾಂ, ಸೊ ನನಗೆ ಖುಷಿ ಆಗ್ತಾಯಿದೆ. ಇಷ್ಟ ನನಗೆ ಈ ಥರ ರೆಡಿ ಆಗೋದು ಖುಷಿ ಆಗ್ತದೆ ನನಗೆ. ಇಶಾಂತ್ಗೆ ಒಳ್ಳೆ ನಿದ್ದೆ ಆಗಿದೆ. ನಿದ್ದೆ ಮಾಡಿ ಎದ್ದಿದ್ದ ನಾನು. ಅಕ್ಕನ ಮನೆಗೆ ಹೋದ್ಮೇಲೆ ಅಕ್ಕ ಟೀ ಮಾಡಿಕೊಟ್ಟು ಟೀ ಕುಡಿದು ಇಬ್ಬರು ಮಾತಾಡ್ಕೊಂಡು ಕೂತಿದ್ವಿ. ಅಷ್ಟರಲ್ಲಿ ನಮ್ಮ ಆಂಟಿ ಕೂಡ ಬಂದರು, ನಮ್ಮ ಅಮ್ಮನ ತಂಗಿ. ಅವರು ಕೂಡ ರಾಮನಗರದಲ್ಲಿ ಅಲ್ವ ಇರೋದು. ಸೊ ಆ ಮನೆ ಅಕ್ಕಪಕ್ಕನೇ ಇರೋದ್ರಿಂದ ನಮ್ಮ ಮನೆಗೆ ಬಾ ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋಗಿದ್ರು ಲಿಶು ಜೊತೆ ಆಟ ಆಡೋದಕ್ಕೆ ಅಂತ. ಸೊ ಲಿಶಾಂತ್ನ ಮಲಗಿಸ್ಬಿಟ್ಟು ನಾನು ಹಾಗೆ ಅವ್ನ ಪಕ್ಕದಲ್ಲೇ ಮಲ್ಕೊಬಿಟ್ಟಿದ್ದೆ. ಫುಲ್ಲು ನಿದ್ದೆ ಬಂದುಬಿಟ್ಟಿತ್ತು. ಅಂದರೆ ಲಾಂಗ್ ಜರ್ನಿ ಮಾಡಿದಾಗ ಈ ರೀತಿ ಸುಸ್ತಾಗ್ತಾ ಇರುತ್ತೆ ಅಂತ ಹೇಳಿ ನಾನು ಕೂಡ ಮಲ್ಕೊಬಿಟ್ಟಿದ್ದೆ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮದುವೆ ವ್ಲಾಗ್ ಯಾರೆಲ್ಲ ನೋಡಿಲ್ವೋ ಸೊ ಪ್ಲೀಸ್ ಹೋಗಿ ವಿಡಿಯೋ ನೋಡಿ. ಆ್ಯಂಡ್ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಅದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ, ಮಿಸ್ ಮಾಡದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಮಾಡಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಸೊ ಅದಕ್ಕೋಸ್ಕರ ಆದರೂ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಲವ್ ಯು ಆಲ್, ಬಾಯ್.